ಆಗಿರೋ ಕಪಿಲ್ ಶರ್ಮಾ ಕೆಫೆ ಮೇಲೆ ಗುಂಡಿನ ದಾಳಿ ನಡೆದಿದೆ. ಲಾರೆನ್ಸ್ ಬಿಷ್ಣೋಯ್ ಕಡೆಯವರು ಕಪಿಲ್ ಶರ್ಮಾನ ಟಾರ್ಗೆಟ್ ಮಾಡಿದ್ಯಾಕ? ಸಲ್ಮಾನ್ ಖಾನ್ ಮೇಲೆ ಕಣ್ಣಿಟ್ಟವರು ಈಗ ಕಪಿಲ್ ಶರ್ಮಾ ಮೇಲೆ ಯಾಕೆ ಕಣ್ಣಿಟ್ಟಾರ? ಖಲಿಸ್ತಾನಿಗಳಿಗೂ ಕಪಿಲ್ ಶರ್ಮಾ ಮೇಲೆ ಇಲ್ಲಿಲ್ಲದ ದ್ವೇಷ. ಒಂದ್ ವೇಳೆ ಲಾರೆನ್ಸ್ ಬಿಷ್ಣೋಯ್ ಹೇಳಿದ್ನ ಕೇಳಿಲ್ಲ ಅಂದ್ರ ಮುಂಬೈದಾಗ ಕಪಿಲ್ಗ ಕಾದೈತಿ ಒಂದು ಕಂಟಕ. ಕಪಿಲ್ ಶರ್ಮಾ, ಸಲ್ಮಾನ್ ಖಾನ್, ಲಾರೆನ್ಸ್ ಬಿಷ್ಣೋಯ್ ಈ ಮೂರೂ ಮಂದಿ ನಡಬರ್ಕ ನಡೆದಿದ್ದೇನು? ನಮಸ್ಕಾರ ರೀ. ದ ಕಪಿಲ್ ಶರ್ಮಾ ಶೋ ಇದು ಹಿಂದಿ ಒಳಗ ಒಬ್ಬ ಹಾಸ್ಯ ನಟ ನಡೆಸ್ಕೊಡುವಂತ ಒಂದು ಕಾರ್ಯಕ್ರಮ. ಬಹಳಷ್ಟು ಮಂದಿ ಇದನ್ನ ನೋಡಿರಬಹುದು. ಇದನ್ನ ನಡೆಸ್ಕೊಡೋದು ಕೂಡ ಕಪಿಲ್ ಶರ್ಮಾ ಅನ್ನೋರು. ಅವ್ರ ಹೆಸರನ್ನ ಕಾರ್ಯಕ್ರಮಕ್ಕೆ ಇಟ್ಟಾರ. ಇವರು ಬಾಲಿವುಡ್ ಒಳಗ ಒಳ್ಳೆ ಹಾಸ್ಯ ನಟ ಅಂತಾನೆ ಹೆಸರು ಮಾಡ್ಯಾರ. ಎಲ್ಲಾ ಸೆಲೆಬ್ರಿಟೀಸ್ಗಳನ್ನ ಇವ್ರ ಕಾರ್ಯಕ್ರಮಕ್ಕೆ ಕರೆಸಿ ಅವ್ರ ಇಂಟರ್ವ್ಯೂ ಮಾಡೋದು, ನಗೆ ಚಟಾಕಿ ಹರಿಸೋದು, ಒಂದ್ ರೀತಿ ನಮ್ಮ ಮಜಾ ಟಾಕೀಸ್ ಇತ್ತಲ್ರಿ ಕನ್ನಡದಾಗ, ಹಂಗಿದ್ದು ಕಪಿಲ್ ಶರ್ಮಾ ಶೋ. ಈ ಕಪಿಲ್ ಶರ್ಮಾ ಅವ್ರದ್ದು ಕೆನಡಾದಾಗ ಒಂದು ಕೆಫೆ ಐತಿ, ಕ್ಯಾಪ್ಸ್ ಕೆಫೆ ಅಂತ ಹೇಳಿ. ನಿನ್ನೆ ಆ ಕೆಫೆ ಮ್ಯಾಲ ಗುಂಡಿನ ದಾಳಿ ನಡೆದೈತಿ. ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಆದ್ರೆ ಸ್ವಲ್ಪ ಮಟ್ಟಿನ ಹಾನಿ ಕೆಫೆಗಾಗೈತಿ. ಯಾರು ಮಾಡಿರಬಹುದು ಅನ್ನೋ ಕುತೂಹಲ ಇರ್ತಿದ್ದಂಗನ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಸದಸ್ಯ ನಾವೇ ಇದನ್ನ ಮಾಡೀವಿ ಅಂತ ಒಂದು ಆಡಿಯೋ ಲೀಕ್ ಮಾಡ್ಯಾರ. ಗೋಲ್ಡಿ ಧಿಲ್ಲಾನ್ ಅನ್ನೋರು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಒಬ್ಬ ಸದಸ್ಯ ಅಂತ. ಆತ ಹೇಳ್ತಾನ, ನಾವು ಕಪಿಲ್ ಶರ್ಮಾ ಅವ್ರಿಗೆ ಬಹಳಷ್ಟು ಫೋನ್ ಟ್ರೈ ಮಾಡೀವಿ, ರಿಂಗ್ ಆಗಿಲ್ಲ, ಕಾಲ್ ತೆಗ್ದಿಲ್ಲ, ಅವ್ರಿಗೆ ನಮ್ಮ ಜೊತೆ ಮಾತಾಡಕ್ ಆಗಿಲ್ಲ. ಹಿಂಗಾಗಿ ಅವ್ರು ನಮ್ಮ ಫೋನ್ ತೆಗೆಯೋವರೆಗೂ ಈ ರೀತಿ ಹಾನಿ ಮಾಡ್ತಾನೆ ಇರ್ತೀವಿ, ಇದೊಂದು ಜಲಕ್ ಅಂತ ಹೇಳಿ ಆ ಒಂದು ಕ್ಯಾಪ್ಸ್ ಕೆಫೆ ಮೇಲೆ ದಾಳಿ ಮಾಡ್ಯಾರ, ಗುಂಡಿನ ದಾಳಿ ಮಾಡ್ಯಾರ. ಒಂದು ವೇಳೆ ಇಷ್ಟೆಲ್ಲ ಆದ್ಮೇಲೆ ಕಪಿಲ್ ಶರ್ಮಾ ಅವ್ರ ಫೋನಿಗೆ ಸಿಕ್ಕಿಲ್ಲ ಅಂತಂದ್ರ ಅವ್ರನ್ನ ಮುಂಬೈದಾಗ ನೋಡ್ಕೋತೀವಿ ಅಂತ ಎಚ್ಚರಿಕೆ ಹಾಕ್ಯಾರ. ಕಪಿಲ್ ಶರ್ಮಾ ಇರೋದು ಮುಂಬೈ ಒಳಗ ಬಂದು ಅವ್ರನ್ನ ನೋಡ್ಕೋತೀವಿ ಅನ್ನೋ ಬೆದರಿಕೆ ಕಪಿಲ್ ಶರ್ಮಾ ಅವ್ರ ಜೋಡಿ ಮಾತಾಡಬೇಕು ಅನ್ನೋದಕ್ಕಾಗಿತ್ತು. ಆದ್ರೆ ಯಾಕೆ ಈ ದಾಳಿ? ಬಿಷ್ಣೋಯ್ ಗ್ಯಾಂಗ್ಗೂ ಕಪಿಲ್ ಶರ್ಮಾಗೂ ಏನು ನಂಟ? ಯಾಕೆ ಅವ್ರ ಮೇಲೆ ಅವ್ರಿಗೆ ದ್ವೇಷ? ಇಲ್ಲೇ ಟ್ವಿಸ್ಟ್ ಇರೋದ್ರಿ. ಇದೇನು ಕ್ಯಾಪ್ಸ್ ಕೆಫೆ ಐತಲ್ಲ, ಇದರ ಉದ್ಘಾಟನೆ ಮಾಡಿದ್ದು ಸಲ್ಮಾನ್ ಖಾನ್ ಅವರು. ಬಿಷ್ಣೋಯ್ ಗ್ಯಾಂಗ್ ಅವ್ರಿಗೆ ಸಲ್ಮಾನ್ ಖಾನ್ಗ ಆಗಿ ಬರಂಗಿಲ್ಲ ಅನ್ನೋದು ಗೊತ್ತಿದ್ದ ವಿಷಯ. ಸಲ್ಮಾನ್ ಖಾನ್ ಹೆಸರು ಕಂಡ್ರನ್ನ ಕೊತ ಕುದಿತೈತಿ ಬಿಷ್ಣೋಯ್ ಗ್ಯಾಂಗ್ ಅವರು ಪ್ರತಿಯೊಬ್ಬರ ರಕ್ತ. ಅಂತ ಸಲ್ಮಾನ್ ಖಾನ್ ಕರ್ಕೊಂಡು ಬಂದು ಯಾಕೆ ಇಲ್ಲಿ ಉದ್ಘಾಟನೆ ಮಾಡಿದ್ವಿ? ಸಲ್ಮಾನ್ ಖಾನ್ ಜೊತೆ ನಂಟಿದ್ದವ್ರ ಮೇಲೆ ನಾವು ಟಾರ್ಗೆಟ್ ಮಾಡೇ ಮಾಡ್ತೀವಿ ಅನ್ನೋ ಸೂಚನೆನ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಕೊಡಾಕತ್ತೈತಿ. ಕಪಿಲ್ ಶರ್ಮಾ ಅವರ ಕ್ಯಾಪ್ಸ್ ಕೆಫೆ ಮೇಲೆ ಇದ ಮೊದಲನೇ ದಾಳಿ ಏನಲ್ರಿ. 2025 ಜುಲೈ 4ನೇ ತಾರೀಕು ಒಂದ್ಸಲ ಗುಂಡಿನ ದಾಳಿ ಆಗಿತ್ತು. ಅವಾಗ ದಾಳಿ ಮಾಡಿದ್ದು ಖಲಿಸ್ತಾನಿಗಳಿಗೂ ಕಪಿಲ್ ಶರ್ಮಾಗೂ ಏನ್ ಸಂಬಂಧ ಅಂದ್ರ, ಕಪಿಲ್ ಶರ್ಮಾ ಶೋ ಒಳಗ ಸಿಖ್ಖರಿಗೆ ಅವಮಾನ ಆಗೋ ರೀತಿ ಏನೋ ಹೇಳಿಕೆ ಕೊಟ್ಟಿದ್ರು, ಟಾಂಗ್ ಕೊಟ್ಟಿದ್ರು. ಆ ರೀತಿ ಒಂದೆರಡು ಹೇಳಿಕೆಗಳಿಂದಾಗಿ ಅವರ ಕೆಂಗಣ್ಣಿಗೆ ಕಪಿಲ್ ಶರ್ಮಾ ಗುರಿಯಾಗಿದ್ರು. ನೀವು ಹೆಂಗ ನಮ್ಮ ಧರ್ಮಕ್ಕೆ ಅವಹೇಳನಕಾರಿ ಹೇಳಿಕೆ ಕೊಡ್ತೀರಿ, ನಮ್ಮ ಧರ್ಮ ಇಟ್ಕೊಂಡು ಹೆಂಗ ನೀವು ಕಾಮಿಡಿ ಮಾಡ್ತೀರಿ ಅಂತ ಒಂದು ಜಲಕ್ ಕೊಟ್ಟಿದ್ರು ಕೆಫೆ ಮೇಲೆ ಗುಂಡಿನ ದಾಳಿ ಮಾಡಿ. ಇದಾದ್ಮೇಲೆ ಮತ್ತೆ ಅದನ್ನ ವಾಪಸ್ ಕರೆಕ್ಟಾಗಿ ಮಾಡಿಕೊಂಡು ಮತ್ತೆ ಚಾಲು ಆಗಿತ್ತು. ಈಗ ಬಿಷ್ಣೋಯ್ ಗ್ಯಾಂಗ್ ಅವರು ಕ್ಯಾಪ್ಸ್ ಕೆಫೆ ಮೇಲೆ ಕಣ್ಣಿಟ್ಟಾರ. ಒಟ್ನಾಗ ಇಬ್ಬರು ಕೆಂಗಣ್ಣಿಗೆ ಗುರಿ ಆಗ್ಯಾರ ಕಪಿಲ್ ಶರ್ಮಾ ಅವರು. ಬಿಷ್ಣೋಯ್ ಗ್ಯಾಂಗ್ ಅವ್ರ ಜೋಡಿ ಕಪಿಲ್ ಶರ್ಮಾ ಮಾತಾಡ್ತಾರೋ ಇಲ್ಲೋ, ಅಥವಾ ಮಾತಾಡಿಲ್ಲ ಅಂದ್ರೆ ಇವ್ರಿಗೆ ಇನ್ನೂ ಏನೇನು ಆಗ್ತೈತೋ ಗೊತ್ತಿಲ್ಲ. ಆದ್ರೆ ಲಾರೆನ್ಸ್ ಬಿಷ್ಣೋಯ್ ಕಣ್ಣಿಂದ ತಪ್ಪಿಸ್ಕೋಬೇಕು ಅಂದ್ರೆ ಸಲ್ಮಾನ್ ಖಾನಿಂದ ದೂರ ಇರಬೇಕೇನು ಅನ್ನೋವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.